ಎಲ್ಲರಿಗೂ ನಮಸ್ತೆ. ಶ್ರೀ ಕಲ್ಕಿ ಗುರುಕುಲಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾವು ಶ್ರೀ ಕಲ್ಕಿ ಹತ್ರ ಪ್ರಾರ್ಥನೆ ಮಾಡಿ ಈ ಒಂದು ಗುರುಕುಲವನ್ನ ಶುರು ಮಾಡೋಣ. ಶಿಷ್ಟ ಜನಾವನ ದುಷ್ಟಹರ ಖಗತುರ ಗೋತಮ ವಾಹನತೆ ಕಲ್ಕಿ ರೂಪ ಪರಿಪಾಲಯ ಮಾಂ ಭಕ್ತಂ ತೇ ಪರಿಪಾಲಯ ಮಾಂ. ಶಿಷ್ಟ ಜನಾವನ ದುಷ್ಟಹರ ಖಗತುರ ಗೋತಮ ವಾಹನತೆ ಕಲ್ಕಿ ರೂಪ ಪರಿಪಾಲಯ ಮಾಂ ಭಕ್ತಂ ತೇ ಪರಿಪಾಲಯ ಮಾಂ. ಶಿಷ್ಟ ಜನಾವನ ದುಷ್ಟಹರ ಖಗತುರ ಗೋತಮ ವಾಹನತೆ ಕಲ್ಕಿ ರೂಪ ಪರಿಪಾಲಯ ಮಾಂ ಭಕ್ತಂ ತೇ ಪರಿಪಾಲಯ ಮಾಂ. ಪ್ರಪಂಚಾದ್ಯಂತ ಇವತ್ತು ಸಾವಿರಾರು ಭಕ್ತರಿಗೆ ಶ್ರೀ ಕಲ್ಕಿ ತಮ್ಮ ಪವಾಡಗಳನ್ನ ಪ್ರತಿದಿನ ಕೊಡ್ತಾ ಬರ್ತಾ ಇದ್ದಾರೆ. ಅಂತ ಒಂದು ಪವಾಡ ಈಗ ನಾವು ನೋಡಕ್ಕೆ ಹೋಗೋಣ. ಆದ್ರೆ ಶ್ರೀ ಭಗವಾನ್ ಹೇಳ್ತಾರೆ, ಈ ಎಲ್ಲ ಪವಾಡಗಳು ಕೂಡ ಯಾವ ಒಂದು ಸಿದ್ಧಾಂತಗಳನ್ನ ಉಲ್ಲಂಘಿಸುತ್ತಿಲ್ಲ, ಆದ್ರೆ ಈ ಎಲ್ಲ ಪವಾಡಗಳು ಒಂದು ಉನ್ನತ ಸಿದ್ಧಾಂತವನ್ನ ಅನುಸರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಪವಾಡಗಳ ಉದ್ದೇಶ ಏನಂತಂದ್ರೆ, ಯಾವಾಗ ನಮಗೆ ಈ ಪವಾಡಗಳನ್ನ ನಾವು ಅನುಭವಿಸ್ತೀವೋ ನಾವು ಮನಸ್ಸಿನ ಹಿಡಿತದಿಂದ ನಾವು ಹೊರಗಡೆ ಬರಕ್ಕೆ ಸಾಧ್ಯ ಆಗತ್ತೆ. ಈಗ ಒಂದು ಪವಾಡ ನೋಡೋಣ. ಶ್ರೀ ಪರಂಜ್ಯೋತಿ ಒಬ್ಬರ ಭಕ್ತರ ಮನೆಯಲ್ಲಿ ಶ್ರೀಮೂರ್ತಿಯಲ್ಲಿ ಪ್ರತ್ಯಕ್ಷ ಆಗಿರುವಂತ ಪವಾಡ ನೋಡೋಣ. ಈಗ ನಾವು ಒಂದು ಟೀಚಿಂಗ್ ವಿಡಿಯೋ ನೋಡೋಣ, ಅ ಮಿನಿಟ್ ವಿತ್ ಶ್ರೀ ಭಗವಾನ್. Who are eligible for enlightenment? As I told you here, there's complete freedom to worship any god you like, or you can even worship no god at all. That's also fine. You could follow any teaching. It could be Buddhist teaching, it could be Christian teaching, it could be Islamic teaching. That also is fine. And you could follow any ritual or any practice. That also is fine. So these things are personal things and they are yours. We are only technicians here who do something with your brain and body. That's all. We have nothing to do with your mind. That's yours. So there are a lot of Christians who come here, there are a lot of Muslims who come here. Anybody, we have Buddhist monks who come here from Japan. So anybody can come. All that is required is they must have the passion to end their suffering. They must be conscious of their suffering, and there must be a passion to end their suffering. That is the only qualification. You could be an atheist, you could be a Marxist, you could be anybody. ಇಲ್ಲಿ ಶ್ರೀ ಭಗವಾನ್ ಹತ್ರ ಒಬ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಮುಕ್ತಿ ಹೊಂದಬೇಕಂದ್ರೆ ಯಾವ ಒಂದು ಅರ್ಹತೆ ಇರಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಶ್ರೀ ಭಗವಾನ್ ಹೇಳ್ತಾ ಇದ್ದಾರೆ, ನೋಡಿ, ನಾನು ನಿಮ್ಗೆ ಯಾವಾಗ್ಲೂ ಹೇಳಿದ್ದೀನಿ, ನಿಮಗೆ ಆರಾಧನೆ ಮಾಡೋದಕ್ಕೆ ಬಹಳ ಸ್ವತಂತ್ರತೆ ಇದೆ. ಯಾವ ದೇವರನ್ನ ಬೇಕಾದ್ರೂ ಪೂಜಿಸಬಹುದು, ಇಲ್ಲ ದೇವರೇ ಇಲ್ಲದೆ ಕೂಡ ನೀವಿರಬಹುದು, ಎಲ್ಲ ಕೂಡ ಪರ್ಫೆಕ್ಟ್ ಆಗಿದೆ. ಇಲ್ಲ ನೀವು ಬೇರೆ ಮತದ ಒಂದು ಟೀಚಿಂಗ್ಸ್ ಅನ್ನ ಅನುಸಾರ ಮಾಡ್ಬೇಕಂದ್ರೆ ಅದನ್ನ ಮಾಡಬಹುದು. ಅದು ಬುದ್ಧಿಸ್ಟ್ ಆಗಿರಬಹುದು, ಇಸ್ಲಾಂ ಆಗಿರಬಹುದು, ಕ್ರಿಶ್ಚಿಯನ್ ಆಗಿರಬಹುದು, ಇಲ್ಲ ನೀವು ಯಾವುದಾದ್ರೂ ಬೇರೆ ಮತದ ಒಂದು ಸಂಪ್ರದಾಯ ಫಾಲೋ ಮಾಡ್ಬೇಕಂತ ಅನ್ಕೊಂಡ್ರೆ ಅದು ಕೂಡ ಪರ್ಫೆಕ್ಟು, ಅದನ್ನ ನೀವು ಮಾಡಬಹುದು. ಸೊ ನಿಮಗೆ ಯಾವುದು ವೈಯಕ್ತಿಕವಾಗಿ ನೀವು ಪರ್ಸನಲ್ ಆಗಿ ಯಾವುದನ್ನ ಮಾಡ್ಬೇಕು ಅನ್ಕೊಂಡಿದ್ದೀರೋ ನೀವು ಅದನ್ನ ಮಾಡಬಹುದು. ನಿಮಗೆ ಫುಲ್ ಫ್ರೀಡಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಾನ್ ಹೇಳ್ತಿದ್ದಾರೆ, ವಿ ಆರ್ ಓನ್ಲಿ ಟೆಕ್ನಿಷಿಯನ್ಸ್ ಹಿಯರ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವು ನಿಮ್ಮ ಮೆದುಳಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ತೀವಿ. ಇವತ್ತು ನಿಮ್ಮ ಮನಸ್ಸಿನಲ್ಲಿ ನಾವೇನು ಮಾಡೋಕ್ಕಾಗೋದಿಲ್ಲ. ನೀವು ಕ್ರಿಶ್ಚಿಯನ್ ಆಗಿರಬಹುದು, ನೀವು ಮುಸಲ್ಮಾನರಾಗಿರಬಹುದು, ಇಲ್ಲ ನೀವು ಯಾರೇ ಆಗಿರಬಹುದು, ಅದು ನಿಮ್ಗೆ ಬಿಟ್ಟಿದ್ದು. ಇಲ್ಲಿ ನಮ್ಮ ಹತ್ರ ಕೂಡ ಎಷ್ಟೋ ಬುದ್ಧಿಸ್ಟ್ ಮಂಕ್ಸ್ ಕೂಡ, ಸನ್ಯಾಸಿರು ಕೂಡ ಬರ್ತಾರೆ ಜಪಾನಿಂದ.
ಸೊ ಎಲ್ಲದಕ್ಕೂ ಮುಖ್ಯವಾದದ್ದು ಏನಂತಂದ್ರೆ, ನಿಮಗೆ ದುಃಖದಿಂದ ಹೊರಗಡೆ ಬರ್ಬೇಕನ್ನೋ ಒಂದು ತಪನೆ ಒಂದು ಮಾತ್ರ ಇದ್ರೆ ಸಾಕು. ಸೊ ಯಾವಾಗ ನಿಮ್ಮಲ್ಲಿ ಆ ತಪನೆ ಇದೆಯಾ ಇಲ್ವಾ ಅನ್ನೋದು ಕಾನ್ಷಿಯಸ್ ಆಗಿ ಅರಿವಿನಿಂದ ನೀವು ಇರಬೇಕು ಅಷ್ಟೇ. ಸೊ ನಿಮ್ಮೆಲ್ಲರಿಗೂ ಒಂದು ಕ್ವಾಲಿಫಿಕೇಶನು ಮುಕ್ತಿ ಹೊಂದೋದಕ್ಕೆ ಯಾವುದು ಅಂತಂದ್ರೆ, ನಾನು ದುಃಖದಿಂದ ಹೊರಗಡೆ ಬರಬೇಕು, ಈ ಮನಸ್ಸು ಎಂಡ್ ಆಗಬೇಕು ಅನ್ನೋ ತಪನೆ ಇದ್ರೆ ಸಾಕು. ಅದೊಂದೇ ಕ್ವಾಲಿಫಿಕೇಶನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನೀನೊಂದು ನಾಸ್ತಿಕ ಆಗಿರಬಹುದು, ನೀನು ಮಾರಿಸ್ಟ್ ಆಗಿರಬಹುದು, ಯಾರೇ ಆಗಿರಬಹುದು, ಅದ್ಯಾವುದು ಪ್ರಾಬ್ಲಮ್ ಅಲ್ಲ. ಆದರೆ ತಪನೆ ಒಂದು ಮಾತ್ರನೇ ಇರಬೇಕು ಅಂತ ಹೇಳ್ತಿದ್ದಾರೆ. ಸೊ ಇದು ಈ ಟೀಚಿಂಗಿನ ಅರ್ಥ. ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ, ದ ವೇ ಆಫ್ ಎನ್ಲೈಟೆಂಡ್ ಒನ್. The awakened one lives in the moment. The unawakened one lives in the past or the future. ಇಲ್ಲಿ ಜ್ಞಾನ ಬಂದು ಒಬ್ಬ ಮುಕ್ತನು ವರ್ತಮಾನದಲ್ಲಿ ಜೀವಿಸ್ತಾನೆ. ಆದ್ರೆ ಮುಕ್ತಿ ಹೊಂದಿಲ್ದೇ ಇರೋನು ಗತದಲ್ಲಿ ಮತ್ತು ಭವಿಷ್ಯದಲ್ಲಿ ಜೀವಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮುಕ್ತಿ ಹೊಂದಿರೋನಿಗೆ ಅವನ ಒಂದು ಪಂಚೇಂದ್ರಿಯಗಳು, ಅವನ ಮೆದುಳು ಹೇಗೆ ಡಿಸೈನ್ ಮಾಡಿರುತ್ತೆ ಅಂದ್ರೆ, ಅವನು ಯಾವಾಗ್ಲೂ ಆನಂದವನ್ನ, ಪರಮಾನಂದವನ್ನ ಅನುಭವಿಸುವಂತ ರೀತಿಯಲ್ಲಿ ಅದು ಡಿಸೈನ್ ಆಗಿರುತ್ತೆ. ಹೇಗೆ ಒಂದು ಮಗು ಇದೆ ಅಂತ ಅನ್ಕೊಳ್ಳಿ, ಅದು ಯಾವಾಗ್ಲೂ ಆನಂದವನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರುತ್ತೆ. ಆ ಯಾವ ಒಂದು ಮನಸ್ಸಿನ ಹಸ್ತಕ್ಷೇಪ ಇಲ್ಲದೆ ಅದು ಅನುಭವಿಸ್ತಾ ಇರುತ್ತೆ. ಅಲ್ಲಿ ತುಂಬಾ ಅಂದವಾಗಿದೆ ಅಂತ ಹೇಳೋದು, ತುಂಬಾ ವಂಡರ್ಫುಲ್ ಆಗಿದೆ ಅಂತ ಹೇಳೋದಕ್ಕೆ ಯಾವ ವ್ಯಕ್ತಿ ಅನ್ನೋನು ಯಾರೂ ಇರೋದಿಲ್ಲ. ಅಲ್ಲಿರೋದೆಲ್ಲ ಒಂದು ಪವಿತ್ರವಾದ ಒಂದು ಚೈತನ್ಯ ಅನುಭವ ಅಷ್ಟೇ. ಅದ್ ನೀವ್ ಏನ್ ನೋಡಿದ್ರು ಕೂಡ, ಅದು ಏನೇ ಆಗಿರಬಹುದು, ಒಂದು ಗ್ಲಾಸ್ ನೀರಾಗಿರಬಹುದು, ನಿಮ್ಮ ಮಗ ಇರಬಹುದು, ನಿಮ್ಮ ಫ್ರೆಂಡ್ ಇರಬಹುದು, ಇಲ್ಲ ನಿಮ್ಮ ಹೆಂಡತಿ ಮಾತಾಡೋದಾಗಿರ್ಲಿ, ಪ್ರತಿಯೊಂದನ್ನು ಕೂಡ ನಾವು ಅಲ್ಲಿ ಎಕ್ಸ್ಟ್ರಾಡಿನರಿ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋದು. ಸೊ ಏನೇ ನೀವು ಅನುಭವಿಸ್ತಾ ಇದ್ರು ಕೂಡ ಜೀವನದ ಒಂದು ಉದ್ದೇಶಕ್ಕಾಗಿ ಅನುಭವಿಸ್ತಾ ಇದೀವಿ, ಅಂದ್ರೆ ಆ ಕ್ಷಣದಲ್ಲಿ ಮಾತ್ರ ಜೀವಿಸ್ತಾ ಇದೀವಿ. ಇದು ಒಬ್ಬ ಮುಕ್ತನ ಒಂದು ಸ್ಥಿತಿ. ಅದೇ ಮುಕ್ತಿ ಹೊಂದಿಲ್ದೇ ಇರೋನ ಜೀವನ ಹೇಗಿರುತ್ತೆ, ಯಾವಾಗ್ಲೂ ಗತದ ಬಗ್ಗೆ, ಭವಿಷ್ಯದ ಬಗ್ಗೆ ಆಲೋಚಿಸ್ತಾ ಇರ್ತಾನೆ. ನಿನ್ನೆ ಏನಾಯ್ತು, ಮೊನ್ನೆ ಏನಾಯ್ತು, ಅದ್ರ ಬಗ್ಗೆನೆ ಆಗಿರುವಂತ ಘಟನೆಗಳ ಬಗ್ಗೆ ಮತ್ತೆ ಮತ್ತೆ ಅದನ್ನೇ ಆಲೋಚನೆ ಮಾಡ್ತಾ ಇರ್ತಾನೆ. ಮತ್ತೆ ಭವಿಷ್ಯದಲ್ಲಿ ಏನ್ ಮಾಡ್ಬೇಕಂತ ಪ್ಲಾನಿಂಗು ಮತ್ತು ಚಿಂತೆಯಲ್ಲಿ, ಭವಿಷ್ಯದ ಬಗ್ಗೆ ಚಿಂತೆ, ಏನಾಗಬಹುದು, ಏನಾಗ್ಬಿಡುತ್ತೋ ಅಂತ ಊಹೆಯಲ್ಲಿ ಬದುಕೋದು, ಇದೆಲ್ಲ ಕೂಡ ಮುಕ್ತಿ ಹೊಂದಿಲ್ದೇ ಇರೋನು ಸ್ಥಿತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಈ ಜ್ಞಾನ. Awakening is a benediction. Sri Bhagwan. ಇಲ್ಲಿ ಶ್ರೀ ಭಗವಾನ್ ಹೇಳ್ತಿದ್ದಾರೆ, ಅವೇಕನಿಂಗ್ ಇಸ್ ಎ ಬೆನಿಡಿಕ್ಷನ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮುಕ್ತಿ ಅನ್ನೋದು ಒಂದು ಉಡುಗೊರೆ ಅಂತ ಹೇಳ್ತಿದ್ದಾರೆ. ಇವತ್ತು ನಾವು ನಮ್ಮ ಜೀವನವನ್ನ ಯಾಕೆ ಅನುಭವಿಸಕ್ ಆಗ್ತಾ ಇಲ್ಲ? ಯಾಕೆ ಅಂತಂದ್ರೆ ಈ ಒಂದು ಕ್ಯಾರಿ ಓವರ್ ಇಂದ ಗತದಲ್ಲಿ ಏನ್ ನಡೆದಿದೆಯೋ ಅದನ್ನ ನಾವು ಮುಂದೆ ಅದನ್ನ ಕ್ಯಾರಿ ಓವರ್ ಮಾಡ್ತಾ ಹೋಗ್ತಿದೀವಿ. ಈ ಕ್ಯಾರಿ ಓವರ್ ಅನ್ನೋದು ಯಾಕೆ ಆಗ್ತಾ ಇದೆ? ಯಾಕೆಂದ್ರೆ ಈ ಒಂದು ಪೆರೈಟಲ್ ಲೋಬ್ಸ್ ಮತ್ತೆ ರೈಟ್ ಫ್ರಾಂಟಲ್ ಲೋಬ್ಸು ಈ ಎರಡು ಕೂಡ ಓವರ್ ಆಕ್ಟಿವ್ ಆಗಿದೆ, ಮತ್ತೆ ಈ ಫ್ರಾಂಟಲ್ ಲೋಬ್ಸು ಅಂಡರ್ ಆಕ್ಟಿವ್ ಆಗಿ ಇದೆ. ಈಗ ಈ ನ್ಯೂರಾನ್ಸ್ ಬಂದು, ಈ ಆಕ್ಟಿವಿಟಿ ಬಂದು ಲೋಬ್ಸ್ ಅಲ್ಲಿ ಇದನ್ನ ಬದಲಾಯಿಸ್ಬೇಕು. ಆವಾಗ ಏನಾಗತ್ತೆ, ಸ್ವಲ್ಪ ಈ ಕ್ಯಾರಿ ಓವರು ಕಡಿಮೆ ಆಗತ್ತೆ, ಇಲ್ಲ ಕೆಲವು ಸಾರಿ ಅದು ಕಂಪ್ಲೀಟ್ ಆಗಿ ಮಾಯ ಆಗೋಗುತ್ತೆ. ಸೊ ಇದನ್ನೇ ನಾವು ನ್ಯೂರೋಬಯಾಲಜಿಕಲ್ ಪ್ರಾಸೆಸ್ ಅಂತ ಹೇಳ್ತೀವಿ. ಈಗ ದೀಕ್ಷೆಯನ್ನು ಕೊಟ್ಟಾಗ ಇದೇ ನಮ್ಮ ಮೆದುಳಲ್ಲಿ ನಡೆಯುತ್ತೆ. ಸೊ ಅಮ್ಮ ಭಗವಾನ್ ಏನ್ ಮಾಡ್ತಾ ಇದ್ದಾರೆ, ನಮ್ಮ ಈ ಮೆದುಳನ್ನ ಬದಲಾಯಿಸ್ಬೇಕಂತಂದ್ರೆ ದೀಕ್ಷೆಯ ಮೂಲಕ ಮಾತ್ರನೇ ಬದಲಾಯಿಸಕ್ಕೆ ಆಗತ್ತೆ.
ಯಾವಾಗ ದೀಕ್ಷೆ ಕೊಟ್ಟಾಗ ನಾವು ವಾಸ್ತವದಲ್ಲಿ ಏನಿದೆಯೋ ಅದನ್ನು ನಾವು ಸಂಪೂರ್ಣವಾಗಿ ಅನುಭವಿಸ್ತೀವಿ. ಯಾವಾಗ ವಾಸ್ತವವನ್ನು ಅನುಭವಿಸ್ತೀವೋ ಆವಾಗ ಈ ದುಃಖ ಅನ್ನೋದು ಅಂತ್ಯ ಆಗತ್ತೆ. ಆವಾಗ ಒಂದು ಹೊಸ ಮನುಷ್ಯನಾಗಿ ನಾವು ಸೃಷ್ಟಿ ಅನ್ನೋದು ಮಾಡೋಕ್ಕೆ ಆಗತ್ತೆ. ಇದನ್ನೇ ನಾವು ಮುಕ್ತಿ ಅಂತ ಹೇಳ್ತೀವಿ, ಇಲ್ಲ ಸಟೋರಿ ಅಂತ ಹೇಳ್ತೀವಿ, ಎನ್ಲೈಟನ್ಮೆಂಟ್ ಅಂತ ಹೇಳ್ತೀವಿ, ಅವೇಕನ್ ಅಂತ ಹೇಳ್ತೀವಿ. ಇದೆಲ್ಲ ಕೂಡ ನಾವಾಗಿ ಪ್ರಯತ್ನ ಮಾಡಿ ಬರೋದಲ್ಲ. ಇದೆಲ್ಲ ದೈವಾನುಗ್ರಹ, ಇದು ದೇವರ ಇಚ್ಛೆ, ಒಂದು ಡಿವೈನ್ ಬೆನಿಡಿಕ್ಷನ್ ಮೂಲಕನೇ ಇದು ಆಗತ್ತೆ. ನಾವು ಒಂದು ಇಂಟೆಲೆಕ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಮೂಲಕ ಅರ್ಥ ಮಾಡ್ಕೋಬಹುದು, ಆದರೆ ನಮ್ಮ ಪ್ರಯತ್ನ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದು ಮೆದುಳಲ್ಲಿ ಒಂದು ಫಿಸಿಕಲ್ ಆಗಿ ಈ ಬದಲಾವಣೆ ಅನ್ನೋದು ಆಗಬೇಕು. ಆವಾಗಲೇ ನಮ್ಮ ದುಃಖ ಅನ್ನೋದು ಅಂತ್ಯ ಆಗತ್ತೆ. ಸೊ ಅದಕ್ಕೆ ನಾವು ಇದನ್ನು ಇಟ್ ಹ್ಯಾಸ್ ಟು ಬಿ ಡಿವೈನ್ ಹ್ಯಾಪನಿಂಗ್ ಅಂತ ಹೇಳ್ತೀವಿ. ಅದು ದೇವರ ಒಂದು ಅನುಗ್ರಹದ ಮೂಲಕ ಆಗತ್ತೆ ಅಂತ ಹೇಳ್ತಿದ್ದೇವೆ. ಸೊ ಇದು ಈ ಟೀಚಿಂಗಿನ ಅರ್ಥ. ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ. ಶ್ರೀ ಭಗವಾನ್ಸ್ ಕೋಟ್ಸ್. Sri Bhagwan. ಇಲ್ಲಿ ಶ್ರೀ ಭಗವಾನ್ ಹೇಳ್ತಾ ಇದ್ದಾರೆ, ಈ ಏಕತ್ವ ಸ್ಥಿತಿ ಅನ್ನೋದು ಒಬ್ರು ಸಾಧಿಸೋಕ್ಕಾಗಲ್ಲ, ಒಬ್ರು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ಆದ್ರೆ ಅದು ಒಬ್ರಿಂದ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಸ್ಥಿತಿ ಯಾರ ಒಂದು ಎಫರ್ಟ್ಸ್ ಇಂದ, ಪ್ರಯತ್ನದಿಂದ ಸಾಧಿಸೋಕ್ಕಾಗಲ್ಲ, ಪ್ರಾಕ್ಟೀಸು ಮಾಡೋಕ್ಕಾಗಲ್ಲ. ಶ್ರೀ ಅಮ್ಮ ಭಗವಾನರೇ ಈ ಸ್ಥಿತಿಯನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಮೊದಲನೇ ಜ್ಞಾನ. ಎರಡನೇದು ಬಂದು ಫ್ಲವರಿಂಗ್ ಆಫ್ ಹಾರ್ಟ್ ಇಸ್ ಅ ಕೀ ಮೈಲ್ ಸ್ಟೋನ್ ಆನ್ ದ ಸ್ಪಿರಿಚುವಲ್ ಪಾತ್ ಅಂತ ಹೇಳ್ತಿದ್ದಾರೆ. ಹೃದಯ ವಿಕಸಿತ ಆಗೋದೇ ಆಧ್ಯಾತ್ಮಿಕ ಒಂದು ಮಾರ್ಗದಲ್ಲಿ ಬಹಳ ಮುಖ್ಯವಾದ ಒಂದು ಪಾತ್ರ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೆ ಕೂಡ ಹೃದಯ ಅನ್ನೋದು ವಿಕಸಿತ ಆಗಬೇಕು. ಹೃದಯ ವಿಕಸಿತ ಆದಾಗ ಏನಾಗತ್ತೆ, ನಾರ್ಮಲ್ ಆಗಿ ನೀವು ಏನ್ ಮಾಡ್ಬೇಕಂತಿದ್ದೀರೋ ನ್ಯಾಚುರಲ್ ಆಗಿ ಆ ಒಂದು ಕಾರ್ಯವನ್ನ ಮಾಡ್ತಾ ಇರ್ತೀವಿ. ಇವತ್ತು ನಿಮ್ಗೆ ಹೃದಯ ವಿಕಸಿತ ಆಗದೆ ಇದ್ರೂ ಕೂಡ ನಮಗೆ ಮುಕ್ತಿ ಅನ್ನೋದು ಕೂಡ ಸಿಗೋದಿಲ್ಲ. ಯಾರಿಗೆ ಹೃದಯ ವಿಕಸಿತ ಆಗಿದೆಯೋ ಅವರು ತುಂಬಾ ಎಡ್ಜ್ ಕಾರ್ನರ್ ಅಲ್ಲಿ ಇರ್ತಾರೆ ಮುಕ್ತಿ ಹೊಂದೋದಕ್ಕೆ. ಎನಿ ಟೈಮ್ ಅವ್ರಿಗೆ ಮುಕ್ತಿ ಅನ್ನೋದು ಸಿಕ್ಬಿಡ್ಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಈ ಟೀಚಿಂಗಿನ ಅರ್ಥ. ಈಗ ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ, ಸೀಕ್ರೆಟ್ಸ್ ಆಫ್ ಸಕ್ಸಸ್. Secrets of Success. Sri Bhagavan says, if you go on looking for opportunities, you will acquire wealth consciousness. ಇಲ್ಲಿ ನೀವು ಅವಕಾಶಗಳನ್ನ ಎಲ್ಲ ಕಡೆ ನೋಡ್ತಾ ಇದ್ರೆ ನೀವು ಐಶ್ವರ್ಯ ಚೈತನ್ಯವನ್ನ ಪಡ್ಕೊಳಕ್ಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಐಶ್ವರ್ಯ ಚೈತನ್ಯ ಅನ್ನೋದು ಹೇಗೆ ಬರುತ್ತೆ? ಅವಕಾಶಗಳನ್ನೋದು ಎಲ್ಲ ಕಡೆ ನೀವು ನೋಡಿದಾಗ ಆವಾಗ ಆಟೋಮೆಟಿಕ್ ಆಗಿ ಹಣ ಅನ್ನೋದು ಬರುತ್ತೆ. ಆದ್ರೆ ನಮ್ಮ ಸಮಸ್ಯೆ ಏನಂದ್ರೆ ನಾವು ಅದನ್ನ ನೋಡ್ತಾ ಇಲ್ಲ. ಯಾವಾಗ ನಮ್ಮ ಅಭಿಪ್ರಾಯ ಅನ್ನೋದು ಬದಲಾವಣೆ ಆಗುತ್ತೋ ಆವಾಗ ನಿಮಗೆ ಐಶ್ವರ್ಯ ಚೈತನ್ಯ ಅನ್ನೋದು ಬರುತ್ತೆ. ನಾವು ಎಲ್ಲಾ ವಿಷಯಗಳನ್ನ ಪಾಸಿಟಿವ್ ಆಗಿ ನೋಡಿದಾಗ ಆವಾಗ ನಮಗೆ ಹಣ ಬರುತ್ತೆ, ಅವಕಾಶಗಳನ್ನ ಕಣ್ಣು ಮುಂದೆ ನಾವು ನೋಡ್ತೀವಿ. ಆವಾಗ ನಮ್ಗೇನಾಗತ್ತೆ, ಅವಕಾಶಗಳು ಹೇಗೆ ಕಾಣಿಸುತ್ತೆ ಅಂದ್ರೆ ಕನೆಕ್ಷನ್ಸು, ಕಾಂಟ್ಯಾಕ್ಟ್ಸು, ಬ್ರೇಕ್ ಥ್ರೂಸು ಇದೆಲ್ಲ ಬಂದ್ಬಿಡುತ್ತೆ. ಆಮೇಲೆ ನಿಮ್ಗೆ ಎಷ್ಟು ಹಣ ಬೇಕಂತ ನೀವು ಆಸೆ ಪಡ್ತಿದ್ದೀರೋ ಅದು ಸಿಗತ್ತೆ. ಸೊ ಇವತ್ತು ನೀವು ಐಶ್ವರ್ಯ ಚೈತನ್ಯ ಅನ್ನೋದು ಎಲ್ಲ ಕಡೆ ನಿಮ್ಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಈ ಟೀಚಿಂಗಿನ ಅರ್ಥ. ಈಗ ನಾವು ಇನ್ನೊಂದು ಪವಾಡ ನೋಡೋಣ. ಇಂದಿನ ಶ್ರೀ ಕಲ್ಕಿಯ ಪವಾಡ. ಇದು ಇಟಲಿಯ ಟುರಿನ್ನ ಗಿಯುಲಿಯಾನಾ ಫೆರೋ ಅವರಿಗೆ ಆದಂತಹ ಅನುಭವ.
ಅವರು ಹೀಗೆ ಹೇಳುತ್ತಾರೆ, ಡೆಂಟಲ್ ಕ್ಲಿನಿಕ್ನಲ್ಲಿ ಕುರ್ಚಿಯಲ್ಲಿ ಕುಳಿತು ನಾನು ವೈದ್ಯರ ಸಮಾಲೋಚನೆಗಾಗಿ ಕಾಯುತ್ತಿದ್ದೆ ಮತ್ತು ನಾನು ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೇನೆ ಎಂದು ಆತಂಕದಿಂದ ಯೋಚಿಸಿದೆ. ನಂತರ ನಾನು ನನ್ನೊಂದಿಗೆ ಹೇಳಿಕೊಂಡೆ, ಹೇಗೂ ನಾನು ಈಗ ಇಲ್ಲಿದ್ದೇನೆ, ಆರಾಮವಾಗಿ ಇರಬಹುದಲ್ಲ ಎಂದುಕೊಂಡೆ ಮತ್ತು ಹಾಗೆಯೇ ಮಾಡಿದೆ. ಬಹುಶಃ ನಾನು ಕೆಲವು ನಿಮಿಷಗಳ ಕಾಲ ನಿದ್ರಿಸಿರಬಹುದು ಮತ್ತು ಆ ಸಮಯದಲ್ಲಿ ಏನೋ ಸಂಭವಿಸಿರಬೇಕು, ಏಕೆಂದರೆ ನಾನು ಕಣ್ಣು ತೆರೆದಾಗ ಎಲ್ಲವೂ ವಿಭಿನ್ನವಾಗಿತ್ತು ಮತ್ತು ನಾನು ಅದನ್ನು ತಕ್ಷಣವೇ ಅರಿತುಕೊಂಡೆ. ನನ್ನ ಮನಸ್ಸು ಖಾಲಿಯಾಗಿತ್ತು. ನಾನು ಬೀದಿಯಲ್ಲಿರುವ ಜನರನ್ನು, ಕಾರುಗಳನ್ನು ನೋಡಿದೆ. ಅದನ್ನು ನಾನು ಯಾವುದೇ ರೀತಿಯ ತೀರ್ಪು ಇಲ್ಲದೆ ನೋಡಿದೆ. ಆ ದಿನದಿಂದ ನನ್ನ ಜೀವನ ಆಮೂಲಾಗ್ರವಾಗಿ ಬದಲಾಗಿದೆ. ನಾನು ವಿನಂತಿಸದ ಹೊರತು ಗತವು ನೆನಪಿಗೆ ಬರುತ್ತಿಲ್ಲ. ಭವಿಷ್ಯದ ನಿರೀಕ್ಷೆಗಳಿಲ್ಲ, ದುಃಖವಿಲ್ಲ, ಅಪರಾಧ ಭಾವವಿಲ್ಲ, ಭಯಗಳು ಹೋಗಿವೆ. ಯಾವುದೇ ತೀರ್ಪು ಅಥವಾ ಹೋಲಿಕೆಗಳು ಇಲ್ಲ. ಮೌನ ಮತ್ತು ಸಂಬಂಧವಿದೆ. ನನ್ನ ವಿಭಿನ್ನ ವ್ಯಕ್ತಿತ್ವಗಳು ನಿರ್ವಹಿಸುತ್ತಿರುವ ಪಾತ್ರಗಳನ್ನು ನಾನು ಸ್ಪಷ್ಟವಾಗಿ ನೋಡುತ್ತೇನೆ, ಆದರೆ ನಂತರ ಅವುಗಳು ಯಾವುದೇ ಒಳಗೊಳ್ಳುವಿಕೆ ಇಲ್ಲದೆ ಕಣ್ಮರೆಯಾಗುತ್ತವೆ. ಇತರರ ತೀರ್ಪು ಈಗ ನನ್ನ ಕಾಳಜಿಯಾಗಿಲ್ಲ. ನನಗೆ ಯಾವುದೇ ಅಂಗೀಕಾರ ಅಥವಾ ಅನುಮೋದನೆಗಳ ಅಗತ್ಯವಿಲ್ಲ. ಏನೇ ಇರಲಿ ಅಥವಾ ಏನೂ ಇಲ್ಲದಿದ್ದರೂ ನಾನು ಎಲ್ಲದರಲ್ಲೂ ಸಂತೋಷವಾಗಿದ್ದೇನೆ. ಅಡುಗೆ ಮಾಡುವಾಗ ನಾನು ನೃತ್ಯ ಮಾಡುತ್ತೇನೆ. ನನ್ನ ನಾಯಿಯೊಂದಿಗೆ ನಾನು ಕೂಗುತ್ತೇನೆ. ನಾನು ಕೃತಜ್ಞತೆಯ ಹಾಡುಗಳನ್ನು ರಚಿಸುತ್ತೇನೆ. ತಮಾಷೆ ಎಂದು ಭಾವಿಸುವ ಸಂದರ್ಭಗಳಲ್ಲಿ ನಾನು ನಗುತ್ತೇನೆ. ಪ್ರಕೃತಿಯ ಜೊತೆಯಲ್ಲಿದ್ದಾಗ ನಾನು ಮರಗಳು, ಹೂಗಳು, ಹುಲ್ಲು, ಹಣ್ಣುಗಳು, ಪ್ರಾಣಿಗಳಿಗೆ ಧನ್ಯವಾದ ಹೇಳುತ್ತೇನೆ. ನಾನು ಪ್ರಕೃತಿಯನ್ನು ಹಚ್ಚಿಕೊಂಡಿದ್ದೇನೆ ಮತ್ತು ಪ್ರಕೃತಿಯನ್ನು ನಡೆಸಿಕೊಳ್ಳುತ್ತಿರುವ ಕ್ರೌರ್ಯದ ಬಗ್ಗೆ ನನಗೆ ಅನಂತ ಸಹಾನುಭೂತಿಯೂ ಇದೆ ಮತ್ತು ನಾನು ಅವುಗಳೆಲ್ಲದರಲ್ಲೂ ಒಂದಾಗಿದ್ದೇನೆ ಎಂದು ನಾನು ಭಾವಿಸುತ್ತೇನೆ. ಜೀವನವು ಸುಂದರವಾಗಿದೆ ಮತ್ತು ನಾನು ಅದನ್ನು ಆನಂದಿಸುತ್ತಿದ್ದೇನೆ. ನನ್ನ ಪ್ರಾಣಶಕ್ತಿಯು ತುಂಬ ಹೆಚ್ಚಾಗಿದೆ. ನನ್ನ ಅನೇಕ ಬದ್ಧತೆಗಳನ್ನು ನಿರ್ವಹಿಸುವಲ್ಲಿ ನಾನು ಇನ್ನಷ್ಟು ದಣಿವಿಲ್ಲದ ಮತ್ತು ಏಕಾಗ್ರತೆಯನ್ನು ಹೊಂದಿದ್ದೇನೆ. ನನ್ನ ಮೇಲೆ ನಾನು ಅವಲಂಬಿಸಿದ್ದೇನೆ ಮತ್ತು ಮಾರ್ಗದರ್ಶನಕ್ಕಾಗಿ ನನ್ನನ್ನು ಬಿಟ್ಟುಕೊಡುತ್ತೇನೆ. ನಾನು ಕಠಿಣ ಕಾರ್ಯಗಳನ್ನು ಸರಿ ಮಾಡಲು ಹೋಗುವುದಿಲ್ಲ ಮತ್ತು ಎಲ್ಲವೂ ಸ್ವಾಭಾವಿಕವಾಗಿ ಮತ್ತು ಸರಳವಾಗಿ ನಡೆಯುತ್ತದೆ. ನನ್ನ ದೈಹಿಕ ಆರೋಗ್ಯವು ಉತ್ತಮವಾಗಿದೆ ಮತ್ತು ಕೆಲವು ಅಪರೂಪದ ಕಾಯಿಲೆಗಳು ಉದ್ಭವಿಸಿದರೆ ಅದು ಕೊನೆಗೊಳ್ಳುತ್ತದೆ ಎಂದು ನಾನು ಖಚಿತವಾಗಿ ಒಪ್ಪಿಕೊಳ್ಳುತ್ತೇನೆ ಮತ್ತು ನಾನು ನನಗೆ ನೀಡುವ ಬೋಧನೆಗಾಗಿ ನೋಡುತ್ತೇನೆ. ನನ್ನ ಪವಿತ್ರ ದೇವಾಲಯವಾದ ದೇಹವನ್ನು ನಾನು ನೋಡಿಕೊಳ್ಳುತ್ತೇನೆ. ನನ್ನ ಸಂಬಂಧಗಳು ಹಿಂದೆ ಕೆಲವೊಮ್ಮೆ ಘರ್ಷಣೆಯನ್ನು ಹೊಂದಿದ್ದು ಅವುಗಳನ್ನು ಸುಗಮಗೊಳಿಸಲಾಗಿದೆ, ಏಕೆಂದರೆ ಈಗ ಅಲ್ಲಿ ಯಾವುದೇ ತೀರ್ಪು ಇಲ್ಲ. ನಾನು ಎಲ್ಲರಿಗೂ ಹೆಚ್ಚು ಲಭ್ಯವಿದ್ದೇನೆ ಮತ್ತು ಇತರ ಜನರ ಮನಸ್ಥಿತಿಯನ್ನು ನಾನು ಗ್ರಹಿಸುತ್ತೇನೆ. ಪ್ರತಿಯೊಬ್ಬರೂ ಅವರು ಹೇಗಿರುವರೋ ಹಾಗೆಯೇ ಪರಿಪೂರ್ಣರಾಗಿದ್ದಾರೆ ಎಂದು ನಾನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದ್ದೇನೆ. ನಾನು ಅವರ ಬಗ್ಗೆ ಸಹಾನುಭೂತಿ ಹೊಂದಿದ್ದೇನೆ ಮತ್ತು ನಾನು ಇನ್ನು ಮುಂದೆ ಅವರನ್ನು ಬದಲಾಯಿಸಲು ಬಯಸುವುದಿಲ್ಲ. ನನ್ನ ವಲಯದಲ್ಲಿ ಕೆಲವು ಜನರ ನಡವಳಿಕೆಯು ಲೌಕಿಕವಾಗಿ ಕಡಿಮೆ ಆಗುತ್ತಿರುವುದನ್ನು ನಾನು ಗಮನಿಸುತ್ತಿದ್ದೇನೆ. ಕೆಲವೊಮ್ಮೆ ನಾನು ಅಂತಹ ದೊಡ್ಡ ಉಡುಗೊರೆಯನ್ನು ಸ್ವೀಕರಿಸಿದ್ದೇನೆಯೇ ಎಂಬುದು ನನಗೆ ಇನ್ನೂ ನಿಜವೆಂದು ತೋರುತ್ತಿಲ್ಲ. ಶ್ರೀ ಕಲ್ಕಿಯವರಿಗೆ ನನ್ನ ಅಪಾರವಾದ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ನನ್ನಲ್ಲಿ ಪದಗಳಿಲ್ಲ. ನಾನು ಅವರ ಶ್ರೀಮೂರ್ತಿಯನ್ನು ನೋಡಿದಾಗ ನನ್ನ ಹೃದಯವು ವೇಗವಾಗಿ ಬಡಿದುಕೊಳ್ಳುತ್ತದೆ ಮತ್ತು ಅವರ ಮೇಲೆ ಪ್ರೀತಿಯು ಹರಿಯುತ್ತದೆ. ಇಂತಹ ಉತ್ತಮ ಉಡುಗೊರೆಯನ್ನು ನೀಡಿದ್ದಕ್ಕಾಗಿ ಅನಂತಾನಂತ ಧನ್ಯವಾದಗಳು. ಇಷ್ಟು ಅದ್ಭುತವಾದ ಪವಾಡವನ್ನ ಈಗ ನಾವು ನೋಡಿದ್ವಿ. ಈಗ ನಾವು ಪ್ರಾರ್ಥನೆ ಮಾಡೋಣ. ಈ ಎಲ್ಲ ಬೋಧನೆಗಳು ನಮ್ಮ ಜೀವನದಲ್ಲಿ ವಾಸ್ತವವಾಗಬೇಕು, ಅದು ರಿಯಲೈಸೇಷನ್ ರೂಪದಲ್ಲಿ ನಮಗೆ ಆಗ್ಬೇಕಂತ ಹೇಳಿ
ನಾವು ಪ್ರಾರ್ಥನೆ ಮಾಡಿ ಈ ಭಜನೆಯಲ್ಲಿ ಭಾಗವಹಿಸೋಣ. சராச்சரம் பிறந்த நற்பாதம் ஆண்டியுமரசன் வணங்கிடும் பாதம். அண்ட சராச்சரம் பிறந்த நற்பாதம் ஆண்டியுமரசன் வணங்கிடும் பாதம். பண்டிதன் பாமரன் பணிந்திடும் பாதம் அன்னை பத்மாவதி திருமலர் பாதம். ஸ்ரீ பகவான் திருமலர் பாதம். ಇಲ್ಲಿಗೆ ನಾವು ಈ ಸತ್ಸಂಗವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ತೆ.